ನಮಸ್ಕಾರ ಸರ್. ಬರೀ ಗೌಡ್ರು ಏನಾಯ್ತು ಸರ್ ನಮ್ಮದು ಸ್ವಲ್ಪ ಅಕೌಂಟ್ ಹ್ಯಾಕ್ ಆಗಿ ರೊಕ್ಕ ಎಲ್ಲ ಹೋಗಿದೆ ಸರ್. ಹೆಚ್ಚು ಕಡಿಮೆ ಒಂದು 15 lakhsವರೆಗೂ ಹೋಗಿದೆ ಸರ್. ಯಾವ ಥರ ಹೋಯ್ತು ಅಮೌಂಟು? ಇದು ಸರ್ ನಮಗೊಂದು ಆಕ್ಸಿಸ್ ಬ್ಯಾಂಕ್ ಸಿಂಬಲ್ ಇದ್ದ ನಮಗೊಂದು ಆ್ಯಪ್ ಬಂದಿತ್ತು ಸರ್. ಅದನ್ನ ನೋಡಿ ನಾನು KYC ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಕೋಸ್ಕರ ಎಲ್ಲಿ ವಾಟ್ಸಪ್ಪಿಗೆ ಬಂದಿತ್ತಾ? ವಾಟ್ಸಪ್ಗೆ ಬಂದಿತ್ತು ಸರ್. ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಬ್ಯಾಂಕ್ ಸಿಂಬಲ್ ಇಂದ. ಹೌದು ಸರ್, ಬಂದಿತ್ತು ಸರ್. ಏನ್ ಮಾಡಿದ್ರಿ ನೀವು ಅದಕ್ಕೆ? ಅದೆಲ್ಲ ಒಂದು ಫೋನ್ ಕೂಡ ಕಾಲ್ ಬಂತು ಸರ್. ನಮಗೆ ಕಾಲ್ ಬಂತು ನೀವು ಫಿಲಪ್ ಮಾಡಿ ನಿಮ್ಮದು ಇದಾಗೈತೆ, ಲಾಸ್ಟ್ ಡೇಟ್ ಇದೆ, ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ಸೀಜ್ ಆಗ್ತದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ಕೋಸ್ಕರ ನಾನು ಅಕೌಂಟ್ ಎಲ್ಲ ನಮ್ದು KYC ಎಲ್ಲ ಫಿಲಪ್ ಮಾಡಿದೆ. ಫಿಲಪ್ ಮಾಡಿದ್ಮೇಲೆ ಒಂದು 2 ಐಟಮ್ ಬಿಟ್ಟಿದ್ದೆ. ಆದ್ರೂ ಕೂಡ ಅವರು ಫೋನ್ ಮಾಡಿ ಮತ್ತೆ ಕೇಳಿ ಇಲ್ಲ ಆಯ್ತು ನೀವು ಅದು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಫಿಲಪ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಂಡ್ರೆ ನಾನು ಒಂದು ಇದು ಕಳಿಸಿ ನಂಬರ್ ಕಳಿಸಿನಿ, ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮ ಮಿಸ್ಡ್ ಕಾಲ್ ಕೊಡ್ರಿ ಆಗ್ತದೆ ಅಂತ ಹೇಳಿದ್ರು ಸರ್. ಅಷ್ಟು ಮಾಡಿ ಮಿಸ್ ಕಾಲ್ ಕೂಡ ನಿಮ್ಮ ನಂಬರ್ ಏನು ಕಳಿಸಿದಾರೆ ಅವರು? ಹೌದು ಸರ್, ನಂಬರ್ ಕಳಿಸಿದ್ದಾರೆ ಸರ್. ನಂಬರ್ ಯಾವ ಥರ ಐತೆ ಹೇಳಿ ಸ್ವಲ್ಪ. ಸರ್ ಇಲ್ಲಿ ಹಿಂಗೆ ಇದೆ ನೋಡಿ ಸರ್. ಈ ಥರ ಬರುತ್ತಾ ನಿಮಗೆ? ಹೌದು ಸರ್, ಆ ಥರ ಬಂದಿದೆ ಸರ್ ಬ್ಯಾಂಕ್. ನಿಮಗೆ ಬಂದಿರೋದು ವಾಟ್ಸಪ್ ಮೆಸೇಜ್ ಎಲ್ಲ APK ಫೈಲ್ಗಳು ಮತ್ತು ಮೆಸೇಜ್ಗಳು ಇವೆಲ್ಲ APK ಫೈಲ್ ಹೆಂಗಿರ್ತಾವಪ್ಪ ಅಂದ್ರೆ ಇವೆಲ್ಲ ಹ್ಯಾಕಿಂಗ್ ಫೈಲ್ ಇರ್ತವೆ. ಅಂದ್ರೆ ಅವ್ರು ಫ್ರಾಡ್ಸ್ಟಾರ್ ಏನ್ ಮಾಡ್ತಾರೆ, ನಿಮ್ಮನ್ನ ಟ್ರ್ಯಾಪ್ ಮಾಡ್ಬೇಕಂದ್ರೆ ಬ್ಯಾಂಕ್ ಹೆಸರಲ್ಲಿ ಅವರು ಒಂಥರ APK ಫೈಲ್ ಕಳಿಸ್ತಾರೆ. ಸೊ ನೀವು ಬಂದಿರೋ ಮೆಸೇಜ್ ಕೂಡ ಅದೇ ತರ ಇದೆ. ಇದು APK ಆಕ್ಸಿಸ್ ಬ್ಯಾಂಕ್ ಪ್ಯಾನ್ ಅಪ್ಡೇಟ್ ಅಂತಿದೆ. ನಿಮ್ದು 70% KYC ಅಪ್ಡೇಟ್ ಆದ್ಮೇಲೆ ನಿಮಗೆ ಒಂದು ನಂಬರ್ ಕಳಿಸಿದಾರಲ್ಲ, ಅದು *21* ಆಶ್ ಅಂತ ಈ ನಂಬರ್ ಏನಿದೆ ಅಲ್ಲ, ಇದು MMI ಕೋಡ್ ಅಂತ ಕರೀತಾರೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ನೀವು ಈ ನಂಬರ್ ನೀವು ಮಿಸ್ ಕಾಲ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ನಿಮಗೆ ಬರುವಂತ ಕಾಲ್ಗಳು ಆಗಲಿ OTPಗಳು ಆಗಲಿಲ್ಲ ಏನಾಗುತ್ತೆ, ಅವರಿಗೆ ಫಾರ್ವರ್ಡ್ ಆಗ್ತಾ ಇರುತ್ತೆ. ಅದಕ್ಕೆ ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಇಷ್ಟೊಂದು ಅಮೌಂಟ್ 15 ಲಕ್ಷ ಅಮೌಂಟ್ ನಿಮ್ಮ 3 ಅಕೌಂಟ್ ಇಂದಾನೆ ಡಿಡಕ್ಷನ್ ಆಗಿರುತ್ತೆ. ಬಿಕಾಸ್ ನೀವು OTP ಶೇರ್ ಮಾಡಲಾರೆ ಕೂಡ ಅವ್ರಿಗೆ ದುಡ್ಡು ಹೋಗಿದೆಪ್ಪ ಅಂದ್ರೆ ಈ ಒಂದು ನಂಬರ್ MMI ಕೋಡ್ ಇಂದಾನೆ ಅವ್ರಿಗೆ ಫಾರ್ವರ್ಡ್ ಆಗಿರೋದು. ಸೊ ಇವಾಗ ನೀವು ಇಮಿಡಿಯೇಟ್ ಆಗಿ 1930 ಕಂಪ್ಲೇಂಟ್ ಮಾಡಿ ಒಂದು ಕಂಪ್ಲೇಂಟ್, ಬೇಸಿಕ್ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕಾಗುತ್ತೆ. ಆಮೇಲೆ ಮುಂದಿನ ಬ್ಯಾಂಕಿಗೆಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಎಲ್ಲ ಡೀಟೇಲ್ ತಗೊಂಡು ಮುಂದಿನ ಕೆಲಸ ನಾವು ಮಾಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, APK ಫೈಲ್ ಸಂಬಂಧಪಟ್ಟಂತೆ ನಮ್ಮ ಸ್ಟೇಷನ್ದಲ್ಲಿ ಒಂದು ರಿಯಲ್ ಕೇಸ್ ಇವಾಗ ತಾನೇ ನಾವು ಅದಕ್ಕೆ FIR ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ವಾಟ್ಸಪ್ ಮೊಬೈಲ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಏನಪ್ಪಾ ಅಂದರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗ್ತಾ ಇದೆ, ಇಮಿಡಿಯೇಟ್ ಆಗಿ KYCಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಈ ಥರ ಮೆಸೇಜ್ ಕಳಿಸ್ತಾರೆ. ಸೊ ದಯವಿಟ್ಟು ಈ ಥರ ಒಂದು APK ಫೈಲ್ನ ಕ್ಲಿಕ್ ಮಾಡಿ ಯಾವುದೇ ಥರದ ನಿಮ್ಮದು KYCನ ಅಪ್ಡೇಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಏನರೇ ಮಾಹಿತಿ ಕೊಡ್ತಿದ್ರೆ ದಯವಿಟ್ಟು ತಾವೇ ಖುದ್ದಾಗಿ ಬ್ಯಾಂಕಿಗೆ ಹೋಗಿ ನಿಮ್ಮ ಮಾಹಿತಿಯನ್ನು ಕೊಟ್ಟು ನಿಮ್ಮ ಅಕೌಂಟ್ನ ಸುರಕ್ಷಿತ ಇಟ್ಕೊಳ್ಳಿ. ಧನ್ಯವಾದಗಳು.